ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಗಳಲ್ಲಿ ಪ್ರತಿಯೊಂದು ಯೋಜನೆಗೂ ಕೂಡ ಹಣ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನಾದರೂ ಆ ಥರ ಇದೆಯಾ ಸರ್? ಸದ್ಯ ಅವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ಹೇಳ್ಬಿಟ್ರೆ ಸಾಕು. ನನಗೆ ನಾವೇನೋ ಮಾಡ್ಕೋತೀವಿ, ನಮ್ಮ ಅವಧಿನಲ್ಲಿ ನಾವು ಕೈಯೋ ಕಾಲೋ ಏನೋ ಹಿಡ್ದು ನಾವೇನೋ ಮಾಡ್ಕೋತೀವಿ. ನಿಮ್ಮ ಅವಧಿನಲ್ಲಿ ನೀವೇನು ಮಾಡಿದ್ದೀರಿ ಅಂತ ಅದನ್ನು ಹೇಳ್ಬಿಟ್ರೆ ಸಾಕು. ನಿಮ್ಮ ಅವಧಿನಲ್ಲಿ ನೀವೇನು ಮಾಡಿದ್ದೀರಿ ಅಂದ್ಬಿಟ್ಟು ಒಂದು ಸಾಕ್ಷಿ ಬಿಡೋ ತೋರಿಸ್ಬಿಟ್ರೆ ಅಷ್ಟೇ ಸಾಕು. ನನಗೆ ಈ ಹಾರೋಳ್ಳಿ ಮರಳೊಡಿಗೆ ನಿಮಗೆ ಅತೀ ಹೆಚ್ಚು ಮತ ಕೊಟ್ಟು ನಿಮಗೆಲ್ಲರೂ ಕೂಡ ನಿಮಗೆ ಶಕ್ತಿ ಕೊಡ್ತಾಯಿದ್ರು. ಏನು ಮಾಡಿದ್ದೀರಿ ಅಂತ ಹೇಳ್ಬಿಟ್ರೆ ಒಂದೇ ಒಂದು ಉದಾಹರಣೆ ಹೇಳ್ಬಿಟ್ರೆ ಸಾಕು. ನನಗೆ ಒಂದು ಸೈಕಲಿಂದ ಹಿಡಿದು ಒಂದು ನೆಲೆ, ಒಂದು ಸೂರು ಇರ್ಬೋದು, ಅಲ್ಲಿವರೆಗೂ ಬೇಕಾದ್ರೆ ನಿಮ್ಗೆ ಕೇಳ್ತೀನಿ. ಕುಡಿಯೋ ನೀರು ಇರ್ಬೋದು, ಕೆರೆ ಇರ್ಬೋದು, ರೋಡ್ ಇರ್ಬೋದು, ರಸ್ತೆ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಸಾಕು. ಏನು ಝೀರೋ. ಏನು ಮಾಡಿದ್ದೀರಿ? ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, 28 ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ, ನಾವೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಇದೆ, ಕನಸು ಕಾಣ್ತಿದ್ದಾರೆ, ಸಿಎಂ ಅವರು ಕನಸು ಕಾಣ್ತಿದ್ದಾರೆ, ಯಾವುದೇ ಕನಸು ಕಳೆದ ಸಲನೂ ಅವರೇ ಹೇಳಿದರು ನಾವು ಸರ್ಕಾರ ರಚನೆ ಮಾಡ್ತೀವಿ ನಮ್ಮದೇ ಅಂದ್ಬಿಟ್ಟು. ಜೆ ಡಿ ಎಸ್ನವ್ರು ಹೇಳಿಲ್ವ ಸರ್? ಹೇಳಿರಲಿಲ್ಲ ಜೆ ಡಿ ಎಸ್ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಸ್ಥಾನಗಳು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಲಿಲ್ವ? ಇವತ್ತು ಗ್ಯಾರಂಟಿ ಕೊಡಲ್ಲ ಅಂತೇಳಿ ಗ್ಯಾರಂಟಿ ಕೊಡಲಿಲ್ವ? ಇವತ್ತು ಸರ್ಕಾರ ನಡೆಸೋಕ್ಕೆ ಆಗಲ್ಲ, ಸರ್ಕಾರ ಬಿದ್ದೈತದೆ ಅಂತ ಹೇಳಿದ್ರು, ಮಾಡಲಿಲ್ವಾ? ಬೈ ಎಲೆಕ್ಷನ್ 3 ಗೆಲ್ಲೇ ಇಲ್ವಾ? ಜನ ಸ್ಪಂದನೆ ಮಾಡಲೇ ಇಲ್ವಾ? ಹೇಳಿ. ನಾವು ಕೊಟ್ಟ ಮಾತಂಗೆ ನಾವು ನಡ್ಕೋತಾ ಇದ್ದೀವಿ. ಜನ ಒಳ್ಳೆ ಗೌರವ, ಒಳ್ಳೆ ತೀರ್ಪನ್ನು ನಮಗೆ ಕೊಡ್ತಾ ಇದ್ದಾರೆ, ಇನ್ನೂ ಶಕ್ತಿ ಕೊಡ್ತಾ ಇದ್ದಾರೆ. ಮುಂದೊಂದು ದಿವಸದಲ್ಲಿ 140 ಇನ್ನೂ ಹೆಚ್ಚಿಗೆ ಸೀಟು ಗೆದ್ದು ಮತ್ತೆ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಅಂತ ನಾವು ಮಾಡ್ತೀವಿ. ಖಂಡಿತವಾಗೂ 200% ಮಾದಪ್ಪ ನಾಣನೂ ಆಗ್ತಾರೆ.